ರಕ್ಷತ್ ಆನಂದ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಪ್ರತಿರೋಧಕ್ಕೆ ಅವಕಾಶವೂ ಇತ್ತು, ಪ್ರತಿರೋಧದ ಸಾಮರ್ಥ್ಯವೂ ಇತ್ತು, ಬಟ್ ಅದು ಯಾವುದನ್ನೂ ಮಾಡಲಿಲ್ಲ. ಏನು ಕಾರಣ ಇದು ಅಂತ ಕನ್ವಿನ್ಸ್ ಅವ್ರು ಮಾಡಿದ್ರು, ಕನ್ವಿನ್ಸ್ ಇವರು ಹೇಗಾದ್ರು ಅನ್ನೋದನ್ನು ಮಾರುತೇಶ್ ಹೇಳಿದ್ರು. ಪ್ರತಿರೋಧ ಬೇಡ ಅಂತ ಡಿಸೈಡ್ ಆಗೋದಕ್ಕೆ ಏನು ಕಾರಣ ಆಯಿತು? ರಕ್ಷತ್, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಗೆ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ನಾಯಕ. ಒಂದು ಸೈದ್ಧಾಂತಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳದಿರತಕ್ಕಂಥ ನಾಯಕ ಆಗಿರುವ ಸಿದ್ದರಾಮಯ್ಯವರು ಈಗ ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಅವರು ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ಆಪ್ತರ ಜೊತೆ ಮಾತಾಡುವಾಗ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದರೆ, ನಾನು ಇವತ್ತು ರಿಸೈನ್ ಮಾಡೋ ನಿರ್ಧಾರ ಮಾಡಿದ್ದಲ್ಲ, ಬದಲಾಗಿ 3 ವರ್ಷಗಳ ಹಿಂದೆ ಈ ನಿರ್ಧಾರ ಮಾಡಿದ್ದೇನೆ ಅಂತಕ್ಕಂಥದ್ದು. ಅಂದರೆ ಅವರಿಗೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ಮಾಡುತ್ತೆ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಅರಿವು ಅವರಿಗಿತ್ತು. ಆ ಕಾರಣಕ್ಕಾಗಿ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ತಮ್ಮ ಪರವಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಮಾಡಿದಂಥ ಸಿದ್ದರಾಮಯ್ಯವರು ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ನೀಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೇ ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಸಹಜವಾಗಿ ಇವತ್ತು ಅವರಿಗೆ ಸಿಗ್ತಾ ಇರತಕ್ಕಂಥ ಗೌರವ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಧಿಕಾರಕ್ಕೆ ಅಂಟಿಕೊಂಡ ಸಿದ್ದರಾಮಯ್ಯ ಅಂತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗ್ತಕ್ಕಂಥ ಸಬ್ಜೆಕ್ಟ್ ಆಗುತ್ತೆ. ಆ ಕಾರಣಕ್ಕಾಗಿ 8 ವರ್ಷಗಳ ಕಾಲ ರಾಹುಲ್ ಗಾಂಧಿ ನಾನು ನಡೆಸ್ಕೊಂಡಿರ್ತಕ್ಕಂಥ ರೀತಿಯ ಬಗ್ಗೆ ನನಗೆ ಗೌರವ ಇದೆ. ಆ ಕಾರಣಕ್ಕಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಷರತ್ತುಗಳನ್ನು ಹಾಕದೆ ಅಧಿಕಾರ ಬಿಟ್ಟುಕೊಂಡು ಸಿದ್ಧ ಅಂತಕ್ಕಂಥ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ನೀಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಈಗ ಪ್ರತಿರೋಧ ಮಾಡಿಲ್ಲ ಅಂದ ತಕ್ಷಣ ಮುಂದಿನ ದಿನಗಳಲ್ಲಿ ಅವರ ಆಕ್ಟಿಂಗ್ ಅಂದರೆ ಅವರು ಆಕ್ಟಿವ್ ಪಾಲಿಟಿಕ್ಸ್ ಹೇಗಿರುತ್ತೆ ಅಂತಕ್ಕಂಥದ್ದು ಕೂಡ ಸಹಜವಾಗಿ ಕುತೂಹಲ ಇದೆ. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯರ ಪ್ರತಿಯೊಂದು ಮಾತುಗೂ ಪ್ರತಿಯೊಂದು ನಡೆಯೂ ಕೂಡ ಎಲ್ಲೋ ಒಂದು ಕಡೆ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಕಂಪನ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಸಿದ್ದರಾಮಯ್ಯವರು ಈಗ ಯಾವುದೇ ಕಾರಣಕ್ಕೂ ಕೂಡ ಪ್ರತಿರೋಧ ವ್ಯಕ್ತಪಡಿಸಿಲ್ಲ. ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ವ್ಯಕ್ತಿಗೆ ಎಲ್ಲ ಬೆಂಬಲ ವ್ಯಕ್ತಪಡಿಸ್ತೀನಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯವರು ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ನಿರ್ದಿಷ್ಟವಾಗಿರ್ತಕ್ಕ ಷರತ್ತುಗಳನ್ನು ಕೂಡ ಹಾಕಿಲ್ಲ. ಹಾಗಂದ ಮಾತ್ರಕ್ಕೆ ಅವರು ಮುಂದಿನ ದಿನಗಳಲ್ಲಿ ಸೈಲೆಂಟ್ ಆಗಿರ್ತಾರೆ ಅನ್ನೋ ಬಗ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟವಾಗಿರೋ ಚಿತ್ರಣ ಸಿಗ್ತಾ ಇಲ್ಲ. ಅವ್ರು ಯಾಕಂದ್ರೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು, ಅವರು ನೀಡತಕ್ಕಂಥ ಹೇಳಿಕೆಗಳು ಇಡೀ ಸರ್ಕಾರವನ್ನು ಕಂಪಿಸಬಹುದಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದ್ದಾರೆ. ವಿರೋಧ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ಮಾಡಿಲ್ಲ. ನನಗೆ ಒಂದಿಷ್ಟು ಟೈಮ್ ಕೊಡಿ ಅಂತಕ್ಕಂಥವ್ರು ಕೇಳಬಹುದಾಗಿತ್ತು, ಆದರೆ ಅವರು ಕೇಳಲಿಲ್ಲ. ಪುತ್ರರ ರಾಜಕೀಯ ಭವಿಷ್ಯ ಒಂದು ಕಡೆ ಆದರೆ ಆಪ್ತರ ರಾಜಕಾರಣದ ಹಿನ್ನೆಲೆಯಲ್ಲೂ ಕೂಡ ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ ತಮ್ಮ ಹೆಸರನ್ನು ಬಹಳ ಸ್ಪಷ್ಟವಾಗಿ ಇಟ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಅಧಿಕಾರಕ್ಕೆ ಅಂಟಿಕೊಟ್ಟಿದ್ದೀನಿ ಅಂತಕ್ಕಂಥ ಸಂದೇಶಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಅವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಈಗ ಅವರು ರಾಜ್ಯಸಭೆಗೆ ಹೋಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ಬೋದು. ಹಾಗಂದ ಮಾತ್ರಕ್ಕೆ 2 ವರ್ಷಗಳ ನಂತರ ಮತ್ತೆ ರಾಜ್ಯಸಭೆಗೆ ಹೋಗಲ್ಲ ಅಂತಕ್ಕಂಥದ್ದೇನಿಲ್ಲ. ಅವ್ರು ಹೋಗುವ ಅವಕಾಶಗಳಿದೆ. ಆ ರೀತಿಯಾಗಿರೋ ತೀರ್ಮಾನಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು. ಆದರೆ ಮುಂದಿನ 2 ವರ್ಷಗಳ ಕಾಲ ಅವರು ಕರ್ನಾಟಕದಲ್ಲಿ ಹೇಗೆ ಇರ್ತಾರೆ, ಅವ್ರ ಆಕ್ಟಿವ್ ಪಾಲಿಟಿಕ್ಸ್ ಹೇಗಿರುತ್ತೆ ಅಂತಕ್ಕಂಥದ್ದು ಇಡೀ ಸರ್ಕಾರ ಪಕ್ಷದ ಒಟ್ಟಾರೆ ನೀತಿ ನಿಲುವುಗಳ ಮೇಲೆ ನಿರ್ಧಾರ ಆಗಿರುತ್ತೆ ಅಂದ್ರೂ ಕೂಡ ತಪ್ಪಾಗಲಾರದು. ಎಸ್ ಆನಂದ್, ಹಾಗೇ ರೀ. ನಾನು ಪ್ರಶಾಂತ್ ನಾಥೋನ್ ಇದೇ ವಿಚಾರಕ್ಕೆ ಆ್ಯಡ್ ಮಾಡ್ತೀನಿ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಅಸ್ತ್ರಗಳು ಸಿದ್ದರಾಮಯ್ಯ ಅವರ ಬಳಿ ಇತ್ತು. ನಾವು ನಿನ್ನೆ ಅದನ್ನು ಡಿಸ್ಕಸ್ ಮಾಡಿದ್ವಿ. ಅಹಿಂದ ವೋಟ್ ಬ್ಯಾಂಕು, ಅಹಿಂದ ಮುಖ್ಯಮಂತ್ರಿ, ಏಕೈಕ ಮುಖ್ಯಮಂತ್ರಿ, ಈ ಯಾವ ಅಸ್ತ್ರಗಳು ಪ್ರಯೋಗ ಆಗಲಿಲ್ಲ ಅಥವಾ ಪ್ರಯೋಗ ಮಾಡೋದಕ್ಕೆ ಅವಕಾಶ ಸಿಗಲಿಲ್ವಾ? ರಕ್ಷತ್, ನೋಡಿ, 2023ರಲ್ಲಿ ಪುನರಪಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು ನೀವು ಯಾವ್ಯಾವ ಅಸ್ತ್ರಗಳ ಬಗ್ಗೆ ಉಲ್ಲೇಖ ಮಾಡ್ತಿದ್ದೀರೋ ಆ ಅಸ್ತ್ರಗಳ ಸಾಮರ್ಥ್ಯದಿಂದಲೇ ಅವರು ಪುನರಪಿ ಮುಖ್ಯಮಂತ್ರಿ ಆಗಿದ್ದು. ಅದರ್ವೈಸ್ 5 ವರ್ಷ ಮುಖ್ಯಮಂತ್ರಿ ಆದಮೇಲೆ ಮತ್ತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರನ್ನು ಆಗಲೇ ಮುಖ್ಯಮಂತ್ರಿ ಮಾಡ್ಬೋದಿತ್ತು. ಆದರೆ ಡಿ ಕೆ ಶಿವಕುಮಾರನ್ನು ಆಗ ಮುಖ್ಯಮಂತ್ರಿ ಮಾಡಿದರೆ 24ರ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಭಾಳ ಸಮಸ್ಯೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಸಿದ್ದರಾಮಯ್ಯನವರು ಇನ್ನೂ ಆ್ಯಕ್ಟಿವ್ ಪಾಲಿಟಿಕ್ಸ್ ಮಾಡಬೇಕು ಅನ್ನುವ ಮನಸ್ಥಿತಿಯಲ್ಲಿದ್ದಾಗ ನಾವು ಪಕ್ಕದಲ್ಲಿ ಸರಿಸೋದು ಸಾಧ್ಯ ಇಲ್ಲ ಅಂತ ಹೈಕಮಾಂಡ್ ಅವರನ್ನು ಪುನರಪಿ ಮುಖ್ಯಮಂತ್ರಿ ಮಾಡಿತ್ತು. ಬಟ್ ಹೈಕಮಾಂಡ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, 2028ರ ಚುನಾವಣೆಯ ನೇತೃತ್ವವನ್ನು ಸಿದ್ದರಾಮಯ್ಯನವರು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಒಂದು ವಯಸ್ಸಿನ ಕಾರಣವೂ ಕೂಡ ಇದೆ. ಹೀಗಾಗಿ ಒಂದು ಜನ್ರೇಷನ್ ಶಿಫ್ಟನ್ನು ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಹೈಕಮಾಂಡ್ ಇತ್ತು. ಅದನ್ನು ಒಪ್ಪಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಿಕಾಸ್ ಆಫ್ ದ ಏಜ್ ಸಿದ್ದರಾಮಯ್ಯನವ್ರಿಗಿತ್ತು. ನೀವು ಈಗ ಒಂದು ಸಮಸ್ಯೆ ಬರುತ್ತೆ, 8 ವರ್ಷಗಳ ಕಾಲ ಗಾಂಧಿ ಕುಟುಂಬ ಹೊರಗಡೆಯಿಂದ ತಂದು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿತ್ತು. ನೀವೀಗ ನಾನು ಸೆಡ್ ಹೊಡಿತೀನಿ ಅಂದಾಕ್ಷಣ, ರಾಷ್ಟ್ರೀಯ ಪಕ್ಷಗಳಲ್ಲಿ ಸೆಡ್ ಹೊಡಿತೀನಿ ಅಂದಾಕ್ಷಣ ಶಾಸಕರ ಬೆಂಬಲ. ಒಂದೇ ನಿಮಿಷ, ಇದು ದೆಹಲಿಯ ವಿಜುವಲ್ಸ್ ಲಭ್ಯ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿಲ್ಲ ಇವತ್ತು ಕೂಡ. ಅವರ ಪ್ರತಿಕ್ರಿಯೆಯನ್ನು ಬಯಸಲಾಯಿತು. ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಕ್ವಶನ್ ಅವಾಯ್ಡ್ ಮಾಡಿದ್ರು. ಅಲ್ಲ, ಅವ್ರಿಗೇನು ಬಯಸಿದ್ದು ಸಿಕ್ಕಿದೆ, ಈಗ
ಹೀಗಾಗಿ ನನಗನ್ಸುತ್ತೆ ಈ ಪ್ರತಿರೋಧದ ಸಾಮರ್ಥ್ಯ ಇದ್ದರೂ ಕೂಡ ಅನೇಕ ಬಾರಿ ವಯಸ್ಸಿನ ಕಾರಣದಿಂದ ಈಗ 2021ರಲ್ಲಿ ಯಡಿಯೂರಪ್ಪನವ್ರಿಗೂ ಪ್ರತಿರೋಧದ ಸಾಮರ್ಥ್ಯ ಇತ್ತು. ಬಟ್ ಏನು ಮಾಡ್ತಾರೆ ಪ್ರತಿರೋಧ ಮಾಡಿ ಏನು ಮಾಡ್ತಾರೆ? ಮತ್ತು ರಾಷ್ಟ್ರೀಯ ಪಕ್ಷದಲ್ಲಿ ಹೈಕಮಾಂಡ್ ಒಮ್ಮೆ ನಿರ್ಣಯ ತೆಗೆದುಕೊಂಡ ತಕ್ಷಣ ಬಹುಪಾಲು 80% ಶಾಸಕರು ಇನ್ನೊಂದು ಕಡೆ ಹೋಗ್ಬಿಡ್ತಾರೆ. ಸೊ ಸಿದ್ದರಾಮಯ್ಯನವ್ರಿಗೂ ಆ ಆತಂಕ ನಿಶ್ಚಿತವಾಗಿತ್ತು. ಮತ್ತು 8 ವರ್ಷದ ನಂತರ ಈಗ ಸೆಡ್ ಹೊಡೆದು ನಾನು ಮುಖ್ಯಮಂತ್ರಿ ಸ್ಥಾನದಲ್ಲೇ ಇರ್ತೀನಿ ಅಂತ ಹಾಗೆ ಒಂದು ಯೋಚನೆಯನ್ನು ಕೂಡ ಸಿದ್ದರಾಮಯ್ಯನವರು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಅವ್ರೇನು ಕಾಯ್ತಾ ಇದ್ರು, ಗಾಂಧಿ ಕುಟುಂಬದವರು ನೇರವಾಗಿ ನನಗೆ ಹೇಳಿ, ರಾಹುಲ್ ಗಾಂಧಿ ನೀವು ಸ್ಟೆಪ್ ಡೌನ್ ಮಾಡಬೇಕು ಅಂತ. ಆಗ ನಾನು ಸ್ಟೆಪ್ ಡೌನ್ ಮಾಡ್ತೀನಿ. ಗಾಂಧಿ ಕುಟುಂಬ ಅಥವಾ ಹೈಕಮಾಂಡ್ ಕೂಡ ಯೋಚನೆ ಮಾಡ್ತಿತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಚರ್ಚೆ ಆಗಲಿ. ನೋಡಿ, ನನಗೀಗ ಅನಿಸುತ್ತೆ, ಹಿಂಡ್ಸೈಟ್ ನೀವು ಯೋಚನೆ ಮಾಡಿ, ನವೆಂಬರ್ನಿಂದ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿಲ್ಲ, ಸಿದ್ದರಾಮಯ್ಯ ಪರವಾಗಿದೆ ಅಂತ 6 ತಿಂಗಳು ಮುಂದಕ್ಕೆ ತೆಗೆದುಕೊಂಡು ಬಂದಿದ್ದೆ. ಸಿದ್ದರಾಮಯ್ಯನವ್ರಿಗೆ ನಾವು ಒಂದು ಗೌರವ ಕೊಡ್ತಿದ್ದೀವಿ, ಒಂದು ಗ್ರೇಸ್ಫುಲ್ ಎಕ್ಸಿಟನ್ನು ಕೊಡ್ತಿದ್ದೀವಿ ಅಂತ ಬಿಂಬಿಸುವ ಕಾರಣಕ್ಕೋಸ್ಕರ ನೀವು ಆಗಲೇ ಈ ನಿರ್ಣಯ ತೆಗೆದುಕೊಂಡಿದ್ರೆ ಒಂದು ಅಬ್ರಪ್ಟ್ ಆಗ್ತಿತ್ತು, ಸಿದ್ದರಾಮಯ್ಯನವರು ಸಿಟ್ಟಾಗ್ತಕ್ಕಂಥ ಕಾರಣ ಇತ್ತು. ಈಗ ಅವ್ರಿಗೂ ಪಾಲಿಟಿಕ್ಸ್ ಅರ್ಥ ಆಗುತ್ತೆ. 2 ವರ್ಷದಲ್ಲಿ ಚುನಾವಣೆಗಳಿವೆ, ನಾನು ಇನ್ನೊಂದು ವರ್ಷ ಡ್ರ್ಯಾಗ್ ಮಾಡಿದರೆ ಬರತಕ್ಕಂಥ ಮುಖ್ಯಮಂತ್ರಿಗೆ ಏನು ಅವಕಾಶ? ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ನಿಶ್ಚಿತವಾಗಿದೆ. ಇನ್ನೊಂದು ಡಾಕ್ಟರ್ ಯತೀಂದ್ರರ ಪೊಲಿಟಿಕಲ್ ಭವಿಷ್ಯ ಇದೆ. ಮತ್ತು ನೋಡಿ, ಪಾಲಿಟಿಕ್ಸ್ನಲ್ಲಿ ನೀರು ಮುಂದೆ ಹರಿತಾ ಇರುತ್ತೆ. ಬೆಂಬಲಿಗರಲ್ಲೇ ಒಂದು ತಳಮಳ ಇತ್ತು. ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಭೇಟಿಯಾದಾಗಲೆಲ್ಲ ಸಿದ್ದರಾಮಯ್ಯನವ್ರಿಗೊಂದು ತಳಮಳ ಆಗ್ತಿತ್ತು. ಎಲ್ಲಿ ನನ್ನ ಬೆಂಬಲಿಗೆ ಶಾಸಕರು ಹೋಗಿ ಸಿದ್ದರಾಮಯ್ಯನವ್ರ ಜೊತೆ ನಿಂತ್ಕೋತಾರ? ಈ ತಳಮಳ ಎಲ್ಲ ಪೊಲಿಟಿಕಲ್ ಪಾರ್ಟಿಯ ನಾಯಕರಿಗೂ ಇರೋದೇ. ಈ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಹೀಗಾಗಿ ಹೈಕಮಾಂಡ್ ಬಾಯಿಂದ, ಹಾರ್ಸಸ್ ಮೌತಿಂದ ಬಂದಾಗ ಸಿದ್ದರಾಮಯ್ಯನವ್ರಿಗೂ ರಾಜೀನಾಮೆ ಕೊಡದೆ ಬೇರೆ ದಾರಿ ಇದ್ದಂತೆ ಕಾಣ್ತಾ ಇಲ್ಲ. ಪ್ರತಿರೋಧದ ಸಾಮರ್ಥ್ಯ ಇತ್ತು, ಆದರೂ ಪ್ರತಿರೋಧ ಒಡ್ಲಿಲ್ಲ ಅಂತಕ್ಕಂಥದ್ದು ಪೂರ್ಣ ಸತ್ಯ ಅಲ್ಲ. ಅವ್ರು ಮುಂದಕ್ಕೆ ಹಾಕ್ತಾನೆ ಬಂದರು. ಸಿದ್ದರಾಮಯ್ಯನವ್ರಿಗೆ ಅನಿಸಿತ್ತು ಎಷ್ಟು ಮುಂದಕ್ಕೆ ಹಾಕ್ಲಿಕ್ಕೆ ಸಾಧ್ಯವೋ ಅಷ್ಟು ಮುಂದಕ್ಕೆ. ಆದರೆ ಹೈಕಮಾಂಡ್ ಈಗ ಮುಂದಕ್ಕೆ ಹಾಕ್ತಕ್ಕಂಥ ಸ್ಥಿತಿಯಲ್ಲಿರಲಿಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ಕೇಳಿದರು, ಈಗ 6 ಮಂತ್ ಸಿಕ್ಕಿದ್ದು ಗ್ರೇಸ್ ಪೀರಿಯಡ್ ಆಗಿದ್ರೆ? ಡೆಫಿನೆಟ್ಲಿ ಗ್ರೇಸ್ ಆ್ಯಂಡ್ ಬೋನಸ್ ಪೀರಿಯಡ್ ಅದು. ಎಸ್, ಮಾತುಕತೆ 2.5 ವರ್ಷ ಆಗಿತ್ತು. ಡಿ ಕೆ ಶಿವಕುಮಾರ್ಗೂ ಗೊತ್ತಿತ್ತು 2.5 ವರ್ಷಕ್ಕೆ ಇಳಿಲಿಕ್ಕೆ ಆಗಲ್ಲ ಅಂತ. 6 ತಿಂಗಳು ಅವರು ಮುಂದುವರಿಸ್ಕೊಂಡು ಬಂದರು. ಸಿದ್ದರಾಮಯ್ಯನವ್ರಿಗೂ ಕೂಡ ಹೈಕಮಾಂಡ್, ನೋಡಿ, ಹೈಕಮಾಂಡ್ ಕೂಡ ಒಂದು ಸ್ಟ್ರೆಂತ್ ಪೊಸಿಷನ್ನಿಂದ ಈಗ ಮಾತಾಡ್ತಾ ಇದೆ. ಯಾಕಂದರೆ ಕೇರಳ ಗೆದ್ದರು, ತಮಿಳುನಾಡಿನಲ್ಲೊಂದು ಸರ್ಕಾರದಲ್ಲಿ ಪಾಲ್ದಾರಿಕೆ ಬಂತು. ಹೀಗಾಗಿ ರಾಹುಲ್ ಗಾಂಧಿಗೂ ಅನಿಸ್ತಾ ಇದೆ, ನಾವೀಗ ಒಂದು ಸ್ವಲ್ಪ ಸ್ಟ್ರೆಂತ್ ಪೊಸಿಷನ್ನಲ್ಲಿದ್ದೀವಿ, ನಾವೀಗ ಕರ್ನಾಟಕದಲ್ಲಿ ಏನಾದರೂ ಮಾಡಬಹುದು ಅಂತಕ್ಕಂಥದ್ದು. ನನಗನ್ಸುತ್ತೆ ಇವೆಲ್ಲವೂ ಕೂಡ 6 ತಿಂಗಳ ಹಿಂದೆ ಹೈಕಮಾಂಡ್ ಮನಸ್ಸಲ್ಲಿತ್ತು. ಪಂಚರಾಜ್ಯಗಳ ಚುನಾವಣೆಗಳ ನಂತರ ಒಂದು ಬಟ್ ರಿಸ್ಕ್ ಬೇಡ ಅಂತ ಸುಮ್ಮನೆ ಇದ್ರು. ರಿಸ್ಕ್ ಅಲ್ಲ, ಟೈಮಿಂಗ್ಗೋಸ್ಕರ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ನಾವು ಸಿದ್ದರಾಮಯ್ಯನವ್ರನ್ನ ತರಾತುರಿಯಲ್ಲಿ ಇಳಿಸ್ಬಿಟ್ವಿ, ಈ ಮೆಸೇಜ್ ಹೋಗ್ಬಿಟ್ರೆ. ಪೊಲಿಟಿಕಲ್ ಪಾರ್ಟಿಗಳಿಗೆ ಪ್ರೀತಿ ನಾಯಕರಿಗಿಂತಲೂ ನಾಯಕರ ಹಿಂದಿರುವ ವೋಟ್ ಬ್ಯಾಂಕ್ ಮೇಲೆ. ಕರೆಕ್ಟ್. ಎಸ್. ಸೊ ಸಿದ್ದರಾಮಯ್ಯನವ್ರನ್ನ ನಾವೇನಾದರೂ ಡಿಸ್ಟರ್ಬ್ ಮಾಡಿದ್ವಿ ಅನ್ನೋ ಮೆಸೇಜ್ ಹೋಗ್ಬಿಟ್ಟು ಅಹಿಂದ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗಿಬಿಟ್ರೆ ಅದು ಇನ್ನೊಂದು ರೀತಿಯ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಅನ್ನುವ ಕಾರಣಕ್ಕೋಸ್ಕರ ತುಂಬ ಸಮಯ ಕೊಟ್ಟು ನಿನ್ನೆ ರಾಹುಲ್ ಗಾಂಧಿ ಬೆಳಗ್ಗೆ ಹೇಳಿದ್ದಾರೆ, ಸಿದ್ದರಾಮಯ್ಯನವರೇ ಪ್ಲೀಸ್ ಸ್ಟೆಪ್ ಡೌನ್, ದಿಲ್ಲಿಗೆ ಬನ್ನಿ. ಆಮೇಲೆ ಹೈಕಮಾಂಡ್ಗೂ ಕೂಡ ಒಂದು ಏನಾದರೂ ಆಫರ್ ಕೊಡ್ಲಿಕ್ಕೆ ಬೇಕಲ್ವಾ, ಒಂದು ಆಫರ್ ಕೊಡ್ಲಿಕ್ಕೆ ಬೇಕು. ಬಟ್ ಇಲ್ಲೊಂದು ಪೇಚು ಆಗಿದೆ. ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.